ಜಯ ಜಿನೇಂದ್ರ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವಂತೆ ಜೈನ ಧರ್ಮದಲ್ಲಿ ಇಂದಿನಿಂದ ಅಂದರೆ ಭಾದ್ರಪದ ಮಾಸದ ಶುದ್ಧ ತ್ರಯೋದಶಿ, ಚತುರ್ದಶಿ ಹಾಗೂ ಪೌರ್ಣಮಿ ಈ 3 ದಿವಸದವರೆಗೆ 24 ತೀರ್ಥಂಕರರಲ್ಲಿ 14ನೇ ತೀರ್ಥಂಕರರಾದ ಅನಂತನಾಥ ತೀರ್ಥಂಕರರ ಅನಂತ ನೋಂಪಿಯನ್ನು ಜೈನ ಬಾಂಧವರೆಲ್ಲರೂ ಭಕ್ತಿಯಿಂದ ಆಚರಿಸುತ್ತಾರೆ. ವೀಕ್ಷಕರೇ, ಅನಂತ ನೋಂಪಿ ವ್ರತಾಚರಣೆಯು ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಅನಂತ ಚತುರ್ದಶಿಯ ದಿನ ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ ಈ 3 ದಿವಸಗಳಲ್ಲಿ ನೋಂಪಿಯ ವ್ರತವನ್ನು ನಡೆಸಲಾಗುತ್ತದೆ. ಆದಿನಾಥರ ಕಾಲದಲ್ಲಿ ಭರತ ಚಕ್ರವರ್ತಿ ಈ ನೋಂಪಿ ಆಚರಿಸಿದ್ದರೆನ್ನಲಾಗುತ್ತದೆ. ಹಾಗೂ ಮಹಾವೀರ ಸಮೋಸರಣದಲ್ಲಿ ಚೇಳಿನಿ ಮತ್ತು ಶ್ರೇಣಿಕರು ಗೌತಮ ಗಣಧರರಿಂದ ತಮ್ಮ ಕಷ್ಟ ನಿವಾರಣೆಗಾಗಿ ನೋಂಪಿಯೊಂದನ್ನು ತಿಳಿದುಕೊಂಡು ಆಚರಿಸಿದ್ದರೆನ್ನಲಾಗುತ್ತದೆ. ಅನಂತ ನೋಂಪಿಯನ್ನು ಆಚರಿಸಿದರೆ ಈ ಭವದಲ್ಲೂ ಮುಂದಿನ ಭವದಲ್ಲೂ ಅನಂತ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಗೌತಮ ಗಣಧರರಿಂದ ತಿಳಿಸಲ್ಪಡುತ್ತದೆ. ಅಂದಿನಿಂದ ಇಂದಿನವರೆಗೆ 14ನೇ ತೀರ್ಥಂಕರರಾದ ಶ್ರೀ ಅನಂತನಾಥ ಸ್ವಾಮಿಗೆ ಅನಂತ ನೋಂಪಿಯನ್ನು ಆಚರಿಸುತ್ತಾ ಬಂದಿದ್ದು, ಅಂದು ಪ್ರಥಮ ತೀರ್ಥಂಕರರಿಂದ 14ನೇ ತೀರ್ಥಂಕರರವರೆಗೆ ಅಷ್ಟಕಗಳನ್ನು ಮಾಡಿ 14ನೇ ತೀರ್ಥಂಕರರಾದ ಅನಂತನಾಥ ಸ್ವಾಮಿಯ ಅಷ್ಟಕ ಬಂದಾಗ 14 ಬಾರಿ ಜಲ, 14 ಗಂಧ, 14 ಅಕ್ಷತ, 14 ಪುಷ್ಪ, 14 ಚರು, 14 ದೀಪ, 14 ಧೂಪ, 14 ಫಲ, 14 ಅರ್ಘ್ಯಗಳನ್ನು ಮಾಡಿ 14 ಮಂತ್ರಪುಷ್ಪಗಳನ್ನು ಮಾಡಿ ಜಯಮಾಲೆಯನ್ನು ಮಾಡಿ ಭವಾವಳಿಯನ್ನು ಚರಿಸಿ ಸ್ತೋತ್ರಾರ್ಘ್ಯವನ್ನು ಕೊಡುವುದು ಅನಂತ ನೋಂಪಿಯ ಒಂದು ವಿಧಿವಿಧಾನವಾಗಿದೆ. ಈ ರೀತಿಯಾಗಿ 14 ವರ್ಷ ಭಕ್ತಿ, ಭಾವ, ಶ್ರದ್ಧೆ, ಅರ್ಥದಿಂದ ನೋಂಪಿಯನ್ನು ಮಾಡಿ 14 ಗಂಟುಗಳುಳ್ಳ ದಾರವನ್ನು ಸಮರ್ಪಿಸುವುದು ಉದ್ಯಾಪನೆಯಲ್ಲಿ. ಈ 14 ಗಂಟುಗಳು ಯಾವುದೆಂದರೆ, ಮೊದಲನೆಯದಾಗಿ 14 ತೀರ್ಥಂಕರರುಗಳಾದ ಪ್ರಥಮ ತೀರ್ಥಂಕರರಾದ ಋಷಭನಾಥರಿಂದ ಹಿಡಿದು ಅನಂತನಾಥರವರೆಗೆ ಚತುರ್ದಶ ತೀರ್ಥಂಕರರಿಗೆ ನಮೋ ನಮಃ. 2 ಸಿದ್ಧ ಪರಮೇಷ್ಠಿಗಳ 14 ಗುಣಗಳಿಗೆ ನಮೋ ನಮಃ. 3 ಮತಿಶ್ರುತ ಅವಧಿ ಸಂಪನ್ನರಾದ 14 ಮುನಿಗಳಿಗೆ ನಮೋ ನಮಃ. 4 ಅರಿಹಂತರಿಗೆ ಇರುವ 14 ದೇವಕೃತ ಅತಿಶಯಗಳಿಗೆ ನಮೋ ನಮಃ. 5 ಉತ್ಪಾದ ಪೂರ್ವಾದಿ ಚತುರ್ದಶ ಪೂರ್ವಗಳಿಗೆ ನಮೋ ನಮಃ. 6 14 ಗುಣಸ್ಥಾನಗಳಿಗೆ ನಮೋ ನಮಃ. 7 14 ಮಾರ್ಗಣ ಸ್ಥಾನಗಳಿಗೆ ನಮೋ ನಮಃ. 8 14 ಜೀವ ಸಮಾಸಗಳಿಗೆ ನಮೋ ನಮಃ. 9 14 ನದಿಗಳಿಗೆ ನಮೋ ನಮಃ. 10 14 ಮನುಗಳಿಗೆ ನಮೋ ನಮಃ. 11 14 ಚಕ್ರವರ್ತಿಗಳ 14 ರತ್ನಗಳಿಗೆ ನಮೋ ನಮಃ. 12 14 ಸ್ವರಗಳಿಗೆ ನಮೋ ನಮಃ. 13 14 ತಿಥಿಗಳಿಗೆ ನಮೋ ನಮಃ. ಕೊನೆಯದಾಗಿ ಹಾಗೂ 14ನೇದಾಗಿ 14 ಪರಿಗ್ರಹಗಳನ್ನು ಗೆದ್ದಂತಹ ಮುನಿಗಳಿಗೆ ನಮೋ ನಮಃ ಎಂದು ಅನಂತ ನೋಂಪಿಯಲ್ಲಿ ತ್ರಯೋದಶಿ ದಿವಸ ಒಂದೊಂದು ಗಂಟನ್ನು ಸ್ಪರ್ಶಿಸಿ ನಮಸ್ಕರಿಸುತ್ತಾರೆ. ಉದ್ಯಾಪನೆಯ ದಿನ 14 ಗಂಟುಗಳಿಗೆ ಪ್ರತಿ ಗಂಟಿಗೆ 14ರಂತೆ 196 ಗಂಟುಗಳಿಗೆ ಅರ್ಘ್ಯವನ್ನು ನೀಡಿ ದಾರವನ್ನು ಸಮರ್ಪಿಸಲಾಗುವುದು. ಹೀಗೆ ಅನಂತ ನೋಂಪಿ ಉದ್ಯಾಪನೆಯಲ್ಲಿ ಅಷ್ಟಕ, ಜಯಮಾಲ, ಪೂರ್ಣಾರ್ಘ್ಯಗಳನ್ನು ಮಾಡಿ ಆಚರಿಸುತ್ತಾರೆ. ಜೈನರಾದವರಾದ ನಾವೆಲ್ಲರೂ ಕೂಡ ಈ ವ್ರತಾಚರಣೆಯಿಂದ ಸಮೃದ್ಧಿಯ ಜೊತೆಗೆ ಅಂಥದಲ್ಲಿ ನಮಗೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಶಕ್ತಿ, ಅನಂತ ಚತುಷ್ಟಯಗಳು ಪ್ರಾಪ್ತವಾಗುವುದರ ಮೂಲಕ ಅನಂತ ಸುಖ ಪ್ರಾಪ್ತಿಯಾಗುವುದೆಂದು ಓಂ ರೀಂ ಅರ್ಹಂ ಅಸಿಯಾವುಸ ಅನಂತ ಕೇವಲಿಯೇಭ್ಯೋ ನಮಃ, ಅನಂತಾನಂತ ತೀರ್ಥಂಕರೇಭ್ಯೋ ನಮಃ ಈ ಜಪದ ಮೂಲಕ ಅನಂತ ನೋಂಪಿಯನ್ನು ಮಾಡಿ ಅನಂತ ಸುಖ ಪ್ರಾಪ್ತಿ ಮಾಡಿಕೊಳ್ಳೋಣ ಎಂದು ತಿಳಿಸುತ್ತಾ